ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕ್ವಿಕ್ ಅಂಡ್ ಈಸಿಯಾಗಿ ಕಪ್ ಕೇಕ್ಸ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ನಿಮಗೆ ಓವೆನ್ ಅಲ್ಲಿ ಕಪ್ ಕೇಕ್ಸ್ ನ ಮಾಡೋದನ್ನ ತೋರಿಸಿದ್ದೀನಿ. ಬಹಳಷ್ಟು ಜನ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ನನ್ನ ವ್ಯೂವರ್ಸ್ ಕೆಲವರು ಕೇಳಿದ್ರಿ ವಿತೌಟ್ ಓವೆನ್ ಕಪ್ ಕೇಕ್ಸ್ ನ ಯಾವ ರೀತಿ ಮಾಡೋದನ್ನ ತೋರಿಸಿ ಅಂತ. ನಾನಿವತ್ತು ಟೀ ಕಪ್ ನ ಯೂಸ್ ಮಾಡಿಬಿಟ್ಟು ವಿತೌಟ್ ಓವೆನ್ ಯಾವ ರೀತಿ ಕಪ್ ಕೇಕ್ಸ್ ನ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದರಲ್ಲಿ ಒಂದು 1/4 ಕಪ್ನಷ್ಟು ಎಣ್ಣೆನ ಹಾಕಿ, ನಾನಿಲ್ಲಿ ಸನ್ಫ್ಲವರ್ ಎಣ್ಣೆನ ತಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಸಕ್ಕರೆನ ಪುಡಿ ಮಾಡಿಬಿಟ್ಟು ಹಾಕಿ, ಅರ್ಧ ಕಪ್ನಷ್ಟು ಮೊಸರು, ಮೊಟ್ಟೆ ಬದಲಾಗಿ ಮೊಸರನ್ನ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, ಇದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮೈದಾ ಹಿಟ್ಟನ್ನ ಜರಡಿ ಇಟ್ಕೋಬೇಕು. ಫ್ರೆಂಡ್ಸ್, ನೀವು ಯಾವಾಗೇ ಕೇಕ್ ಮಾಡುವಾಗ ಮೈದಾ ಹಿಟ್ಟನ್ನ ಈ ರೀತಿ ಜರಡಿ ಇಟ್ಕೊಂಡೇ ಮಾಡಬೇಕು. ಇದರಲ್ಲಿ ಏನು ಗಂಟುಗಳು ಇರಬಾರ್ದು. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕಿ, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ಇದನ್ನು ಕೂಡ ಜರಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಗಂಟುಗಳೇನಾದರೂ ಇತ್ತಂದರೆ ಅದು ಹಾಕಬೇಡಿ. ಈಗ ಈ ಹಿಟ್ಟಿನಲ್ಲಿ ಹೊಂದ್ಕೊಳ್ಳೋ ರೀತಿಯಾಗಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ವಾ, ಈ ರೀತಿಯಾಗಿ ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದರಲ್ಲಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನ ತಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಒಟ್ಟಿಗೆ ಹಾಕಬೇಡಿ. ಈಗ ಉಳಿದಿರೋ ಹಾಲನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಕಪ್ ಕೇಕ್ಸ್ನ ನೀವು ಬೇಗ ಮಾಡ್ಕೋಬೋದು, ತುಂಬ ಬೇಗನೆ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇದು ಈ ರೀತಿಯಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿದ್ರಲ್ವಾ, ಈ ರೀತಿಯಾಗಿ. ಇವಾಗ ಬ್ಯಾಟರ್ ರೆಡಿ ಆಗಿದೆ. ನಾವು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಪ್ರೀ ಹೀಟ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನೋಡಿದ್ರಲ್ವಾ, ಇವಾಗ ಈ ರೀತಿ ಒಂದು ಪಾತ್ರೆನ ಇಡಿ. ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ಬರುತ್ತೆ ನೋಡಿ. ನನಗೆಲ್ಲ ಪ್ರೆಷರ್ ಕುಕ್ಕರಲ್ಲಿ ಕೇಕ್ ಮಾಡಿದಾಗೂ ಇದೇ ಸ್ಟ್ಯಾಂಡ್ನ ಯೂಸ್ ಮಾಡೋದು. ಈ ಸ್ಟೀಲ್ ಸ್ಟ್ಯಾಂಡ್ನ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವತ್ತು 2 ಥರ ಕಪ್ ಕೇಕ್ಸ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಬ್ಯಾಟರ್ನ ನೀವು ಸಪ್ರೇಟ್ ಬೌಲ್ಗೆ 2 ಬೌಲಿಗೆ ಹಾಕಿಟ್ಕೊಳ್ಳಿ. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕಿ, 1 ಟೇಬಲ್ ಸ್ಪೂನಷ್ಟು ಚಾಕೋ ಚಿಪ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲ ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಫ್ರೆಂಡ್ಸ್, ನಾನು ನಿಮಗೆ 2 ಥರ ತೋರಿಸ್ತಾ ಇದ್ದೀನಲ್ಲ, ನೀವು ಬೇಕಿದ್ರೆ ಒಂದೇ ಥರ ಬೇಕಿದ್ರೂ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಾಕ್ಲೇಟ್ ಕಪ್ ಕೇಕ್ಸ್ಗೆ ಬ್ಯಾಟರ್ ರೆಡಿ ಆಗಿದೆ. ಇದನ್ನು ಸೈಡಿಗೆ ತೆಗ್ದಿಡಿ. ಇವಾಗ ಇನ್ನೊಂದು ಬೌಲ್ಗೆ ಹಾಕಿದ್ವಲ್ಲ, ಅದನ್ನು ತಗೊಳ್ಳಿ. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಕೇಕ್ ಮಾಡುವಾಗ ಮೊಸರು, ಹಾಲು ಇವೆಲ್ಲ ಫ್ರಿಜ್ನಿಂದ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಹಾಕಬೇಡಿ. ಅದು ರೂಮ್ ಟೆಂಪ್ರೇಚರ್ನಲ್ಲಿ ಇರಲಿ, ಇಲ್ಲ ಅಂತ ಹೇಳಿದ್ರೆ ಕೇಕ್ ಸೀಳ್ಬಿಟ್ಕೊಳ್ಳುತ್ತೆ. ಇವಾಗ ಈ ಬ್ಯಾಟರ್ನ ಕಪ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪೇಪರ್ ಕಪ್ಸ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಪ್ಸ್ನ ತೊಗೋಬೇಡಿ. ಮಾರ್ಕೆಟಲ್ಲಿ ನಿಮಗೆ ಈ ರೀತಿಯಾಗಿ ಪೇಪರ್ಸಿಂದು ಸಿಗುತ್ತೆ. ಸೊ ಇದನ್ನೇ ಯೂಸ್ ಮಾಡಬೇಕು ನೀವು. ಇವಾಗ ಮೊದಲಿಗೆ ಈ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈ ಕಪ್ಸ್ಗಳಲ್ಲಿ ಹಾಕಿ ಈ ರೀತಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಸೊ ಇದ್ರ ಫುಲ್ಲಾಗಿ ಹಾಕಬೇಡಿ, ಕಪ್ಗೆ ಅರ್ಧದಷ್ಟು ಹಾಕಿ ಸಾಕು. ನೋಡಿ, ನಾನು ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. ಈ ರೀತಿ ಕಪ್ಸ್ಗಳಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೂಟಿ ಫ್ರೂಟಿದು 2 ಚಾಕ್ಲೇಟ್ದು ತೋರಿಸ್ತಾ ಇದ್ದೀನಿ. ಇವಾಗ ಈ ಚಾಕ್ಲೇಟ್ ಬ್ಯಾಟರ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಕಪ್ಸಿಗೆ ಹಾಕಿ, ಇದನ್ನು ಕೂಡ ಅಷ್ಟೇ ಅರ್ಧದಷ್ಟು ಮಾತ್ರ ಹಾಕ್ಕೊಳ್ಳಿ. ಏಕೆಂದರೆ ಅದು ಚೆನ್ನಾಗಿ ಬೇಕಾದಾಗ ಅದು ಫುಲ್ ಆಗುತ್ತೆ.
ನಾ ಇಲ್ಲಿ ಒಂದು 4 ತೋರಿಸ್ತಾ ಇದ್ದೀನಿ. ನೀವು ಉಳಿದ ಹಿಟ್ಟಿನಿಂದ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಒಂದ್ಸಲ ಇದನ್ನು ಅಲ್ಲಾಡಿಸ್ಬೇಕು. ನೋಡಿದ್ರಲ್ವ ಈ ರೀತಿಯಾಗಿ. ಈಗ ಇದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕಿ ಎಕ್ಸ್ಟ್ರಾ ಟೇಸ್ಟ್ಗಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಓವೆನಲ್ಲಿ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ತೋರಿಸಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಇವೆರಡರ ಮೇಲೂ ಕೂಡ ಸ್ವಲ್ಪ ಮೇಲೆ ಚಾಕೋ ಚಿಪ್ಸ್ನ ಹಾಕಿ ಈ ರೀತಿಯಾಗಿ. ಸೊ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ ಒಂದು ಕೇಕ್ ಮೋಲ್ಡ್ನ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ಸ್ನ ಇಡಿ. ನಿಮ್ಮ ಹತ್ರ ಈ ರೀತಿ ಮೋಲ್ಡ್ ಇಲ್ಲ ಅಂತ ಅಂದರೆ ನೀವು ಒಂದು ಪ್ಲೇಟ್ ಕೂಡ ಇಟ್ಕೋಬಹುದು. ನನ್ನ ಹತ್ರ ಈ ಸೈಜಿಂದು ಪ್ಲೇಟ್ ಇರಲಿಲ್ಲ, ಸೊ ಹಾಗಾಗಿ ಕೇಕ್ ಮೋಲ್ಡ್ನ ತೊಗೊಂಡಿದ್ದೀನಿ. ನೀವು ಸ್ಟೀಲ್ ಪ್ಲೇಟ್ ಕೂಡ ಇಡ್ಬೋದು. ನೋಡಿ 10 ನಿಮಿಷ ಆಗಿದೆ. ಮುಚ್ಚುಳನ ತೆಗೆದ್ಬಿಟ್ಟು ಈ ಕೇಕ್ ಮೋಲ್ಡ್ನ ಇದರಲ್ಲಿ ಇಡಿ. ಇದ್ರ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ 20 ನಿಮಿಷ ಬೇಕ್ ಮಾಡಬೇಕು. ನೋಡಿ, ಸ್ಟವ್ನ ನಾನು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿದ್ದೀನಿ. 20 ನಿಮಿಷ ಆದಮೇಲೆ ಚೆಕ್ ಮಾಡಿ ನೋಡೋಣ. ನೋಡಿ, ಇವಾಗ ಒಂದು 20 ನಿಮಿಷ ಆಗಿದೆ. ಈಗ ಮುಚ್ಚುಳನ ತೆಗೀರಿ. ನಿಮಗೆ ಈ ಕಪ್ ಕೇಕ್ಸ್ ರೆಡಿ ಆಗಿದೆನಾ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಟೂತ್ ಪಿಕ್ನ ತೊಗೊಂಡ್ಬಿಟ್ಟು ಈ ರೀತಿ ಇದ್ರ ಮಧ್ಯೆ ಚುಚ್ಚಿ ನೋಡಿ. ಇದಕ್ಕೆ ಅಂಟಿಲ್ಲ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಒಂದು ವೇಳೆ ಅಂಟ್ತಾ ಇದ್ದರೆ ಇನ್ನೂ 1-2 ನಿಮಿಷ ಹಾಗೆ ಬೇಕ್ ಮಾಡಿ. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಈ ಕಪ್ಸ್ನಿಂದ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ನಾನು ಈ ಕಪ್ಸ್ನಿಂದ ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಉಲ್ಟಾನ ಮಾಡಿಬಿಟ್ಟು ಈ ರೀತಿ ನಿಧಾನಕ್ಕೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿದ್ರಲ್ವ? ಓವೆನ್ ಇಲ್ಲದೆ ಕೂಡ ನೀವು ಈಸಿಯಾಗಿ ಕಪ್ ಕೇಕ್ಸ್ನ ಮಾಡ್ಕೋಬೋದು. ತುಂಬ ಸ್ಪಾಂಜಿಯಾಗಿ ಬರುತ್ತೆ. ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಹೇಗಾಗಿದೆ ಅಂತ ನನಗೆ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಸೊ ನೋಡಿದ್ರಲ್ಲ, ಮನೇಲೇ ಸುಲಭವಾಗಿ ಓವೆನ್ ಇಲ್ಲದೆ ಕಪ್ ಕೇಕ್ಸ್ನ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.